ಪ್ರೈಸ್ ಗಾಡ್. ಹಾಲೆಲೂಯಾ. ನನ್ನ ದೇವರ ಪ್ರೀತಿಯ ಮುದ್ದು ಮಕ್ಕಳ ದೇವರ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೂ ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಸರ್ವೇಶ್ವರನ ಶಕ್ತಿಯು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ತೀರಿ ಹೋದಂತಹ, ನಿಮ್ಮನ್ನು ಬಿಟ್ಟು ಅಗಲಿ, ನಿಮ್ಮ ಪ್ರೀತಿಯ ಸದಸ್ಯರು, ಕುಟುಂಬದ ಸದಸ್ಯರು, ನಿಮ್ಮ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಅಗಲಿ ಹೋದಂತಹ ಆ ಎಲ್ಲ ತೀರಿಕೊಂಡ ಆತ್ಮಗಳಿಗೆ ಸ್ಪಿರಿಟ್ ಜೀಸಸ್ ಅಭಿಷೇಕದ ಮುಖಾಂತರ ಸ್ಪಿರಿಟ್ ಜೀಸಸ್ ಅಭಿಷೇಕ ಅವರ ಮಧ್ಯದಲ್ಲಿ ಇಳಿದು ಬರಲಿ, ಅವರ ಆತ್ಮದಲ್ಲಿ ಇಳಿದು ಬರಲಿ ಮತ್ತು ಅವರ ಸಲ್ವೇಷನ್, ಆ ಎಲ್ಲ ಸೋಲ್ಸ್ಗಳ ಸಲ್ವೇಷನಲ್ಲಿ ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಇದು ನಾನು ಪ್ರಾರ್ಥಿಸುವೆನು ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಹಾಗೂ ಸ್ಪಿರಿಟ್ ಜೀಸಸ್ ಶಕ್ತಿಯ ಆ ಅಭಿಷೇಕದ ಮುಖಾಂತರ ನಾನು ಪ್ರಾರ್ಥಿಸುವೆನು. ಎಲ್ಲ ಆ ಆತ್ಮಗಳಿಗೆ, ಎಲ್ಲ ಆ ಸೋಲ್ಸ್ಗಳಿಗೆ ಡೆಲಿವರೆನ್ಸ್ ಸಿಗಲಿ ಹಿಂದೆ 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 ಯೇಸು ನಾಮದ ಶಕ್ತಿಯಿಂದ ಹಾಗೂ ಸ್ಪಿರಿಟ್ ಜೀಸಸ್ನ ಅಭಿಷೇಕದ ಮುಖಾಂತರ. ಆಮೇನ್, ಆಮೇನ್, ಆಮೇನ್. ಹಾಗೂ ನಾನು ಪ್ರಾರ್ಥಿಸುವೆನು ಆ ಎಲ್ಲ ಕುಟುಂಬಸ್ಥರಿಗೆ ಆ ಆತ್ಮಗಳ ಬಂಧನಗಳಿಂದ, ಆ ಆತ್ಮಗಳಿಂದ ಬಂದಂತಹ ಕಷ್ಟಗಳಿಂದ, ಆ ಆತ್ಮಗಳಿಂದ ಬಂದಂತಹ ಕೆಡುಕುಗಳಿಂದ, ಆ ಆತ್ಮಗಳಿಂದ ಬಂದಂತಹ ಬಾಂಡೇಜ್ಗಳಿಂದ, ಆತ್ಮಗಳಿಂದ ಬಂದಂತಹ ಬ್ಲಾಕೇಜಸ್ಗಳಿಂದ ಆ ಎಲ್ಲ ಕುಟುಂಬಸ್ಥರಿಗೆ ಬಿಡುಗಡೆ ದೊರಕಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಹೀಗೆ ಎಲ್ಲರೂ ಆ ದೇವರ ಮಕ್ಕಳು ಸ್ಪಿರಿಟ್ ಜೀಸಸ್ ನಾಮದಲ್ಲಿ ಸ್ಪಿರಿಟ್ ಜೀಸಸ್ ಅಭಿಷೇಕದ ಮುಖಾಂತರ ಡೆಲಿವರ್ಗೊಳ್ಳಲಿ ಮತ್ತು ಕುಟುಂಬಸ್ಥರು ಆಶೀರ್ವಾದಗೊಳ್ಳಲಿ, ಸ್ವರ್ಗ ಪಿತನಿಂದ ಆಶೀರ್ವಾದಗೊಳ್ಳಲಿ ಎಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಒಂದು ಸಣ್ಣವಾದದಿದೆ ದೇವರ ವಾಕ್ಯವನ್ನು ನಾವು ನೋಡೋಣ ನನ್ನ ಪ್ರೀತಿಯ ಮತ್ತು ಮಕ್ಕಳೇ. ಹೌದು, ನಾವು ಯಾವಾಗ ಪ್ರಾರ್ಥಿಸ್ತೇವೆ ನೋಡಿ, ಯಾವಾಗ ಪ್ರಾರ್ಥಿಸುತ್ತೇವೆ, ಯಾವಾಗ ನಾವು ದೇವರ ವಾಕ್ಯ ಓದುತ್ತೇವೆ, ಯಾವಾಗ ನಮಗೆ ದೇವರ ವಾಕ್ಯ ಸಿಗುತ್ತದೆ ಅಲ್ವಾ, ದೇವರ ವಾಕ್ಯ ಸಿಗುತ್ತದೆ, ಆಗ ನಾವು ಆಶೀರ್ವಾದಗೊಳ್ಳುತ್ತೇವೆ. ಆಶೀರ್ವಾದ ನಾವು ಆದ ನಂತರ ನಮಗೆ ಅಲ್ಲಿ ಪವಿತ್ರಾತ್ಮನು ಕೆಲಸ ಮಾಡ್ತಾನೆ. ದೇವರ ಆಶೀರ್ವಾದ ಸಿಗುವುದಂದರೆ ದೇವರ ಕಾರ್ಯ ನಿನ್ನಲ್ಲಿ ನಡೆಸ್ತಾನಂತ, ದೇವರ ಅದು ಪ್ರಾಮಿಸ್, ಅದು ಬೈಬಲಲ್ಲಿ ಇದೆ. ಓಕೆನಾ. ಇನ್ನು ಎರಡನೇದ್ದು, ದೇವರ ವಾಕ್ಯವು ನಿನಗೆ ದಾರಿದೀಪವಾಗುತ್ತೆ. ಅದಾದ ನಂತರ ಏನಾಗ್ತದೆ ಅಂದರೆ ಪವಿತ್ರಾತ್ಮನು ನಿನ್ನ ಜೊತೆ ಮಾತಾಡ್ತಾನೆ. ಪವಿತ್ರಾತ್ಮನು ನಿನ್ನ ಜೊತೆ ಮಾತಾಡಿ ನಿನ್ನಲ್ಲಿರುವ ಸಂಬಂಧವನ್ನು ಆ ಪವಿತ್ರಾತ್ಮನು ಬೆಳೆಸ್ತಾನೆ ನಿನ್ನ ಹೃದಯದಲ್ಲಿ ಮತ್ತು ನಿನ್ನ ಮನದಲ್ಲಿ. ಮತ್ತು ಆ ಪವಿತ್ರಾತ್ಮನು ನಿನ್ನನ್ನು ಶುದ್ಧೀಕರಿಸ್ತಾನೆ. ಆ ವಾಕ್ಯ, ಆ ದೇವರ ಆಶೀರ್ವಾದದ ಮುಖಾಂತರ ಯಾವಾಗ ನಿನಗೆ ಆ ದೇವರ ವಾಕ್ಯ ಸಿಗುತ್ತದೆ ನೋಡು, ಆಗ ಆ ವಾಕ್ಯವು ನಿನ್ನನ್ನು ಪವಿತ್ರಾತ್ಮದ ಮುಖಾಂತರ ಆ ವಾಕ್ಯವು ನಿನ್ನನ್ನು ಶುದ್ಧೀಕರಿಸ್ತದೆ. ನಿನ್ನ ಹೃದಯದಲ್ಲಿದ್ದ ಪವಿತ್ರಾತ್ಮನು ಆ ವಾಕ್ಯದ ಮುಖಾಂತರ ನಿನಗೆ ಶುದ್ಧೀಕರಿಸ್ತಾನೆ. ಪ್ರೈಸ್ ಗಾಡ್, ಹಾಲೆಲೂಯಾ. ಸೊ ಅದಕ್ಕೋಸ್ಕರ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಾನು ಹೇಳ್ತಾ ಇಲ್ಲ, ಕೀರ್ತನೆ ಹೇಳ್ತಾ ಇದೆ. ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಿನ್ನ ವಾಕ್ಯವು ನನಗೆ ದಾರಿದೀಪವು ಆಗಲಿ ಎಂದು ಆ ವಾಕ್ಯ ಹೇಳ್ತಾ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಸೊ ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಓದಿ ಬೈಬಲ್ ಮುಚ್ಚಿ ಹೋಗುವುದು ಅಲ್ಲ. ಜಾಬಿಗೆ ಹೋಗುವಾಗ ಎಲ್ಲೋ 7 ದಿನ ರಿಟ್ರೀಟ್ ಮಾಡಿದ್ರಿ, ಎಲ್ಲೋ 7 ದಿನ ರಿಟ್ರೀಟ್ ಮಾಡಿ ನೀವು ಹೋದ್ರಿ, ಬೈಬಲ್ ತೆರೆಯುವುದು, ಮುಚ್ಚುವುದು, ಹೋಗುವುದು ಅಲ್ವಾ, ಅದು ಬೈಬಲ್ ಓದುವುದು. ಅದು ದೇವರ ವಾಕ್ಯ ಆಲ್ರೆಡಿ ನುಡಿದಾಗಿದೆ. ಆ ಬೈಬಲಲ್ಲಿ ದೇವರ ವಾಕ್ಯ ನುಡಿದು ಆಗಿದೆ, ಪ್ರವಾದಿಗಳಿಂದ ಬಂದಂತಹ ವಾಕ್ಯ ಅಲ್ವಾ, ಅದು ನೀವು ಓದುವುದು. ದೇವರು ಏನು ಆ ಪ್ರವಾದಿಗಳ ಮುಖಾಂತರ ಮಾತಾಡಿದ್ರು ಆ ವಾಕ್ಯವನ್ನು ನೀವು ಓದುವುದು. ಆ ವಾಕ್ಯವನ್ನು ನೀವು ಓದಿ, ದೇವರ ವಾಕ್ಯವನ್ನು ಓದಿ ನೀವು ಬೈಬಲನ್ನು ಮುಚ್ಚುವುದು. ಅಷ್ಟೇ ನೀವು ಮಾಡೋದು. ಅದು ದೇವರ ವಾಕ್ಯ ಅಂತ ನೀವು ಓದ್ತಾ ಇಲ್ಲ, ಅದು ದೇವರು ಕೊಟ್ಟಂತಹ ವಾಕ್ಯ ಅಂತ ನೀವು ಓದ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ಅಡಚಣೆಗಳಿವೆ. ಆ ಪವಿತ್ರಾತ್ಮವು ನಿಮ್ಮಲ್ಲಿ ಇಳಿದು ಬರಲು, ಆ ಸೈಂಟಿಫಿಕೇಶನ್ ಮತ್ತು ಪ್ಯೂರಿಫಿಕೇಶನ್ ಆಗಲು ನಿಮ್ಮಲ್ಲಿ ಅಡಚಣೆಗಳಿವೆ ಅಂತ ಈ ವಾಕ್ಯ ಹೇಳ್ತಿದೆ. ಯಾಕಂದರೆ ದೇವರ ವಾಕ್ಯವು ನಿನ್ನಲ್ಲಿ ಬರುವಾಗ, ದೇವರ ವಾಕ್ಯವು ನಿನ್ನಲ್ಲಿ ಬಂದು ಇಳಿಯುವಾಗ, ದೇವರ ವಾಕ್ಯವು ನಿನ್ನನ್ನು ಪರಿಶುದ್ಧಗೊಳಿಸುತ್ತದೆ. ನಿನ್ನ ಹೃದಯ ಮತ್ತು ನಿನ್ನ ಆತ್ಮವನ್ನು ಆ ವಾಕ್ಯವು ಪರಿಶುದ್ಧಗೊಳಿಸುತ್ತದೆ ಅಂತ ವಾಕ್ಯ ಹೇಳ್ತಿದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಸೊ ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಆ ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಅಲ್ಲಿ ಕೆಲಸ ಮಾಡ್ತಾನೆ, ಆ ವಾಕ್ಯವು ಸಿಗುತ್ತದೆ. ಅಲ್ಲಿ ನಿನಗೆ ಸೈಂಟಿಫಿಕೇಶನ್, ಅಲ್ಲಿ ನಿನಗೆ ಪ್ಯೂರಿಫಿಕೇಶನ್ ಸಿಗುತ್ತದೆ. ನಿನಗೆ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಎಲ್ಲ ದೇವರ ಮಕ್ಕಳಿಗೆ ಆ ಒಂದು ಪ್ಯೂರಿಟಿ ಸಿಗುತ್ತೆ. ವಾಕ್ಯ ಕೆಲಸ ಮಾಡಿದರೆ ಮಾತ್ರ. ಮತ್ತೇನಾಗುತ್ತೆ, ಮತ್ತೆ ನಿನಗೆ ಆ ಪವಿತ್ರಾತ್ಮದ ಮುಖಾಂತರ ನಿನಗೆ ಕರ್ತನು ಪ್ರಾಮಿಸನ್ನು ಕೊಡ್ತಾನೆ. ಆ ಸೃಷ್ಟಿಕರ್ತನು ನಿನಗೆ ಪ್ರಾಮಿಸನ್ನು ಕೊಡ್ತಾನೆ. ಆತ ನಿನ್ನಲ್ಲಿ ನೆಲೆಸಲು, ಆ ತ್ರಿಯೇಕ ದೇವನು ನಿನ್ನಲ್ಲಿ ನೆಲೆಸಲು. ಆಮೇಲೆ ಅಲ್ಲಿ ನಿನಗೆ ಪವಿತ್ರಾತ್ಮನು ಅವನ ಕಾರ್ಯ ಮಾಡಲು ಯೂಸ್ ಮಾಡ್ತಾನೆ. ಕರ್ತನು ನಿನಗೆ ಯೂಸ್ ಮಾಡ್ತಾನೆ.
ಯಾವ ಮನುಷ್ಯನು ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ನಿನಗೆ ಕರ್ತನು ನಿನಗೆ ಯೂಸ್ ಮಾಡ್ತಾನೆ. ಆ ಪ್ರಾಮಿಸ್ಗಳ ಮುಖಾಂತರ ಕರ್ತನು ನಿನಗೆ ಯೂಸ್ ಮಾಡ್ತಾನೆ. ಆಗ್ಬಹುದು ದಿ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ನಿನ್ನಲ್ಲಿ ಇಳಿದು ಇರಬಹುದು, ಆಗ್ಬಹುದು ಕ್ರೀಸ್ ಆಫ್ ದ ಹೋಲಿ ಸ್ಪಿರಿಟ್ ನಿನ್ನ ಮಧ್ಯದಲ್ಲಿ ಇಳಿದು ಇರಬಹುದು, ಆಗ್ಬಹುದು ಬೈಬಲಲ್ಲಿ ಇರುವಂತಹ ಎಲ್ಲ ಪ್ರಾಮಿಸ್ಗಳು ನಿನ್ನ ಮಧ್ಯದಲ್ಲಿ ಇಳಿದಿರಬಹುದು, ಅಥವಾ ಬೈಬಲ್ನ ಹೊರಗಡೆ ಇರುವಂತಹ ಬೈಬಲ್ ಥರನೇ ಇರುವಂತಹ ಪ್ರಾಮಿಸ್ಗಳು ನಿನ್ನ ಮಧ್ಯದಲ್ಲಿ ಇಳಿದು ಇರಬಹುದು. ಪವಿತ್ರಾತ್ಮನು ನಿನಗೆ ಹೇಳಬಹುದು, ನಾನು ಈ ಕಾರ್ಯ ನಿನ್ನಲ್ಲಿ ಮಾಡ್ತೇನೆ, ಅದು ನಿನ್ನಲ್ಲಿ ಜಾರಿಯಾಗಬಹುದು ಅಲ್ವಾ? ಹೇಗೆ? ವಿತ್ ಸ್ಯಾಂಟಿಫಿಕೇಶನ್ ಆ್ಯಂಡ್ ವಿತ್ ಪ್ಯೂರಿಫಿಕೇಶನ್ ಓನ್ಲಿ ದ್ಯಾಟ್ ಪಾಸಿಬಲ್. ವಿತೌಟ್ ದಿಸ್ ಸ್ಯಾಂಟಿಫಿಕೇಶನ್ ಆ್ಯಂಡ್ ಪ್ಯೂರಿಫಿಕೇಶನ್ ಇಸ್ ನಾಟ್ ಪಾಸಿಬಲ್. ಆ ಪ್ರಾಮಿಸ್ ಮತ್ತು ಆ ನಿನಗೆ ವರ್ಡ್ ಸಿಗೋದು, ಕರ್ತನಿಂದ ವರ್ಡ್ ಸಿಗೋದು. ಒಂದು ಸರ್ತಿ ನಿನ್ನ ಕರ್ತನದ ವರ್ಡ್ ಸಿಕ್ಕಿದ್ರೆ ಅಲ್ಲಿ ನಿನ್ನ ಪ್ಯೂರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನಿನ್ನ ಸರ್ಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೀನು ಒಂದು ಹೋಲಿ ಲೈಫಿಗೆ ಒಂದು ಕಾಲಿಡ್ತೀಯ. ಆ ಹೋಲಿ ಲೈಫಿಗೆ ನೀನು ಕಾಲಿಡುವಾಗ, ಆ ಹೋಲಿ ಲೈಫಲ್ಲಿ ನೀನು ಪ್ರವೇಶಿಸಿದೆ ಅಂದರೆ ಗೊತ್ತಾಗುವಾಗ ನಿನಗೆ ಆ ಅನುಭವ, ಆ ಕರ್ತನ ಅನುಭವ, ಆ ಪವಿತ್ರಾತ್ಮನ ಅನುಭವ, ಆ ಫ್ರೀಡಮ್, ಆ ಡೆಲಿವರೆನ್ಸ್ ನಿನಗೆ ಉಂಟಾಗುತ್ತದೆ. ಕೆಲವು ಅಡಚಣೆಗಳು, ಇನ್ನೂ ಕೆಲವು ಅಡಚಣೆಗಳಿವೆ. ದುಷ್ಟ ಶಕ್ತಿಗಳಿಂದ ಬಂದಂತಹ ಅಡಚಣೆಗಳು, ಕೆಟ್ಟ ಶಕ್ತಿಗಳಿಂದ ಬಂದಂತಹ ಅಡಚಣೆಗಳಿವೆ. ಹಾಗೂ ನಿಮ್ಮ ಕುಟುಂಬಸ್ಥರಲ್ಲಿ ಯಾರು ತೀರಿ ಹೋಗಿದ್ದಾರೆ, ಯಾರು ಸತ್ತು ಹೋಗಿದ್ದಾರೆ ಆತ್ಮಗಳು, ಅವರ ಒಂದು ಸಲ್ವೇಷನ್ ಆಗದಿದ್ದರೆ ಆ ಆತ್ಮಗಳಿಂದ ಬಂದಂತಹ ಒಂದು ಅಡಚಣೆಗಳು, ಒಂದು ಕಷ್ಟಗಳು, ಬಾಂಡೇಜ್ಗಳು, ಬ್ಲಾಕೇಜ್ಗಳು, ಪವಿತ್ರಾತ್ಮನ ನಿಮ್ಮಲ್ಲಿ ಮಾತಾಡಲ್ಲ, ಪವಿತ್ರಾತ್ಮನ ಅನುಭವ ಆಗಲ್ಲ, ಹಾಗೂ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮಧ್ಯದಲ್ಲಿ ಇಳಿದು ಬಂದಂತಹ ಅನುಭವವಾಗಲ್ಲ. ಸೊ ದಿಸ್ ಇಸ್ ಓಕೆ ಬಿಕಾಸ್ ಆಫ್ ದಟ್ ಬಾಂಡೇಜ್. ನೀವು ಬಾಂಡೇಜಲ್ಲಿ ಇದ್ರೆ ಆಗ್ಬೋದು, ಪಾಪದ ಯಾವುದೇ ಅವರು ಪಾಪ ಮಾಡಿ ಹೋಗಿರ್ಬೋದು, ಆ ಪಾಪಕ್ಕೆ ಕ್ಷಮೆ ಸಿಗದೆ ಅವರು ಇನ್ನೂ ಕೂಡ ಈ ನರಕದಲ್ಲಿ ಅವರು ಅಥವಾ ಈ ಜಗತ್ತಿನಲ್ಲಿ ಅವರು ಕಷ್ಟಪಡ್ತಿರ್ಬೋದು, ಆ ಆತ್ಮಗಳು, ಆ ಸೋಲ್ಸ್ಗಳು. ಸೊ ಅದಕ್ಕೋಸ್ಕರ ನೀವು ಕೂಡ ಕಷ್ಟಪಡ್ತೀರಾ. ಅದಕ್ಕೋಸ್ಕರ ನಿಮಗೆ ಆ ಪವಿತ್ರಾತ್ಮನ ಅನುಭವ, ಪವಿತ್ರಾತ್ಮನ ಶಕ್ತಿಯ ಅನುಭವ, ಪವಿತ್ರಾತ್ಮನ ಅಭಿಷೇಕದ ಅನುಭವ, ಬಾಂಡೇಜ್ಗಳ ಯಾಕೆ ಆಗುವುದಿಲ್ಲ? ಯಾಕೆಂದರೆ ಬಿಕಾಸ್ ಆಫ್ ಬಾಂಡೇಜ್ ಆ್ಯಂಡ್ ಬ್ಲಾಕೇಜ್. ಆ ಆತ್ಮಗಳಿಂದ ಬಂದಂತಹ, ನಿಮ್ಮ ಕುಟುಂಬದಲ್ಲಿ ತೀರ್ಕೊಂಡಂಥ ಆ ಆತ್ಮಗಳಿಂದ ಬಂದಂತಹ ಆ ಬ್ಲಾಕೇಜ್ ಬ್ಲಾಕೇಜ್ಗಳಿಂದ ನಿಮಗೆ ಆ ಪವಿತ್ರಾತ್ಮನ ಅನುಭವ ನಿಮಗೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಬೇಡಬೇಕು ಕರ್ತನ ಹತ್ರ. ಓಕೆನಾ? ನಾವು ಬೇಡಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನೀವು ಆಟೋಮೆಟಿಕ್ಕಾಗಿ ಡೆಲಿವರೆನ್ಸ್ ಆದಾಗ, ನೀವು ಪ್ರಾರ್ಥನೆಯಲ್ಲಿ ಭಾಗಿಗೊಳ್ಳುವಾಗ, ನೀವು ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ಅವ್ರ ಡೆಲಿವರೆನ್ಸ್ ಆಗುವಾಗ ನಿಮ್ಮ ಮಧ್ಯದಲ್ಲಿ ಕರ್ತನ ಶಕ್ತಿಯು ಇಳಿದು ಬರುತ್ತೆ. ಆ ಕರ್ತನ ಶಕ್ತಿ ಯಾಕೆ ಇಳಿದು ಬರುತ್ತದೆ ಅಂದರೆ, ನೀವು ಆ ಆತ್ಮಗಳಿಗೋಸ್ಕರ, ಆ ಸೋರ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಬಿಟ್ಟು ಹೋಗುವುದಕ್ಕೆಲ್ಲ ನೀವು ದೃಢವಾಗಿ ನಿಂತ್ಕೊಂಡು ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಂತ. ಯಾಕೆ? ನೀವು ಕೂಡ ಅಲ್ಲಿ ಡೆಲಿವರೆನ್ಸ್ ಹೊಂದ್ತೀರಾ ಅಂತ ಅರ್ಥ ಅಲ್ಲಿ ಆ ವಾಕ್ಯದಲ್ಲಿ. ಮತ್ತು ಪವಿತ್ರಾತ್ಮನ ಅಭಿಷೇಕ ಮತ್ತು ಪವಿತ್ರಾತ್ಮನ ಅನುಭವ ಮತ್ತು ಕರ್ತನ ಪ್ರೀತಿ ನಿಮ್ಮಲ್ಲಿ ಮಧ್ಯದಲ್ಲಿ ಇಳಿದು ಬರುತ್ತೆ ಅಂತ ಅರ್ಥ ಅಲ್ವಾ? ಜೀಸಸ್ ಈ ಜಗತ್ತಿಗೆ ಯಾಕೆ ಬಂದರು? ಏನು ಶಿಷ್ಯರಿಗೆ ಹೇಳಿದರು? ಏನು ನ್ಯೂ ಟೆಸ್ಟಮೆಂಟಲ್ಲಿ ವರ್ಡ್ ಆಫ್ ಗಾಡ್ ಕೊಟ್ಟರು ಅಲ್ವಾ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಯಾಕೆ ಈ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂದ್ರೆ, ಬಿಕಾಸ್ ನಮಗೆ ನಮ್ಮ ಈ ಕರ್ತವ್ಯವಾಗಿದೆ. ಅವರಿಗೋಸ್ಕರ ಕೂಡ ನಾವು ಪ್ರಾರ್ಥಿಸಬೇಕಂತ. ನೀವು ಡೆಲಿವರೆನ್ಸ್ ಹೊಂದ್ತೀರಾ, ನಿಮ್ಮ ಮಕ್ಕಳು ಡೆಲಿವರೆನ್ಸ್ ಹೊಂದ್ತಾರೆ, ನಿಮ್ಮ ಫ್ಯೂಚರ್ ಜನರೇಷನ್ ಡೆಲಿವರೆನ್ಸ್ ಹೊಂದ್ತದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ದೆರ್ ಇಸ್ ನೋ, ಯಾಕೆಂದರೆ ನೀವು ಬಾಂಡೇಜಲ್ಲೇ ಇರ್ತೀರಾ, ಬ್ಲಾಕೇಜಲ್ಲೇ ಇರ್ತೀರಾ. ಪವಿತ್ರಾತ್ಮನ ಅನುಭವ ಆಗಲ್ಲ, ಪವಿತ್ರಾತ್ಮನ ಶಕ್ತಿ ಹಿಡಿದು ಬಂತಹ ಒಂದು ಅನುಭವ ನಿಮಗೆ ಆಗಲ್ಲ ಅಲ್ವಾ? ಸೊ ಡೆಲಿವರೆನ್ಸ್, ಬಾಂಡೇಜ್, ಸಿನ್ಫುಲ್ ನೇಚರಿಂದ, ಸಿನ್ಫುಲ್ ಒಂದು ಹ್ಯಾಬಿಟಿಂದ, ಸಿನ್ಫುಲ್ ಒಂದು ಲೈಫಿಂದ ನಿಮಗೆ ಡೆಲಿವರೆನ್ಸ್ ಸಿಗಲ್ಲ. ನೀವು ಕಷ್ಟಪಡ್ತೀರಾ, ನಾನು ಪಾಪ ಮಾಡಿದೆ. ಅದು ಯಾಕೆ ಬರ್ತದೆ ಅಂದರೆ, ಬಿಕಾಸ್ ದೆರ್ ಇಸ್ ಬಿಹೈಂಡ್ ಸೋಲ್, ನಾಟ್ ಓನ್ಲಿ ಯುವರ್ ಮಿಸ್ಟೇಕ್, ಬಟ್ ದೆರ್ ಇಸ್ ಬಿಹೈಂಡ್ ಸೋಲ್. ಅದು ಆತ್ಮಗಳಿವೆ. ಆ ಆತ್ಮಗಳ ಒಂದು ಪ್ರಭಾವದಿಂದ ನಿಮಗೆ ಹಾಗೆ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ ತೀರುವಂತಹ ಆತ್ಮಗಳು, ಸೋಲ್ಸ್ಗಳು. ಸೊ ಅದಕ್ಕೋಸ್ಕರ ನಾವು ಅವರಿಗೋಸ್ಕರ ಬೇಡುವುದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕೋಸ್ಕರ ನಮಗೆ ಮದರ್ ಮೇರಿ, ನಮಗೆ ಸ್ವರ್ಗೀಯ ತಾಯಿ ಯಾವುದು ಮದರ್ ಮೇರಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ನಮಗೆ ಸ್ಪಿರಿಟ್ ಇನ್ ಜೀಸಸ್ ಕೊಟ್ಟಿದ್ದಾರೆ. ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಮಗೆ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿದ್ದಾರೆ. ಸೊ ನಾವು ಅವರಿಗೋಸ್ಕರ ನಾವು ಪ್ರಾರ್ಥಿಸಬೇಕು, ಆತ್ಮಗಳಿಗೋಸ್ಕರ ಪ್ರಾರ್ಥಿಸಬೇಕು. ಸ್ಪಿರಿಟ್ ಇನ್ ಜೀಸಸ್ನ ಮಿಷನ್, ಸ್ಪಿರಿಟ್ ಇನ್ ಜೀಸಸ್ನ ಒಂದು ಮಿನಿಸ್ಟ್ರಿಯ ಒಂದು ಮಿಷನ್ ಮತ್ತು ಸ್ಪಿರಿಟ್ ಇನ್ ಜೀಸಸ್ನ ಒಂದು ಕರ್ತವ್ಯ ಆ ಆತ್ಮಗಳಿಗೋಸ್ಕರ ಡೆಲಿವರೆನ್ಸ್ಗೋಸ್ಕರ, ಆ ಎಲ್ಲ ಆತ್ಮಗಳಿಗೋಸ್ಕರ ಡೆಲಿವರೆನ್ಸ್ಗಳಿಗೋಸ್ಕರ ಆ ಒಂದು ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕ, ಆ ಸ್ಪಿರಿಟ್ ಇನ್ ಜೀಸಸ್ ಮಿನಿಸ್ಟ್ರಿ. ಸೊ
ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ನಾವು ಹೋಗಿ ಬರುವುದಲ್ಲ, 7 ದಿನ ರಿಟ್ರೀಟ್ ಮಾಡಿ 7 ದಿನ ರಿಟ್ರೀಟಲ್ಲಿ ಕೂತ್ಕೊಂಡು ನಾವು ಹೋಗಿ ಬರುವುದಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಎಲ್ಲರೂ ಬರುತ್ತಾರೆ, ಎಲ್ಲರೂ ಹೋಗ್ತಾರೆ. ಆದರೆ ದೇವರ ವಾಕ್ಯ ಇದ್ರೆ ಮಾತ್ರ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ನಿನಗೆ ಸಿಗುತ್ತೆ. ದೇವರ ವಾಕ್ಯ ನಿನ್ನಲ್ಲಿ ಇದ್ರೆ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ಮತ್ತು ಸ್ಪಿರಿಟ್ ಇನ್ ಜೀಸಸ್ ಅನಾಯಿಂಟಿಂಗ್ನ ಒಂದು ಪ್ರಾಮಿಸ್ ಮುಖಾಂತರ ಬರುವಂತಹ ಪ್ರಾಮಿಸ್ಗಳ ನಿನಗೆ, ನಿನ್ನ ಕುಟುಂಬಸ್ಥರಿಗೆ ಸಿಗುತ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಅಲ್ಲಿ ಏನು ಬೇಕು? ಮೊದಲೇನು ಬೇಕು? ವಾಕ್ಯ ಬೇಕು, ಭರವಸೆ ಬೇಕು, ಪವಿತ್ರಾತ್ಮನ ಕಾರ್ಯ ಮಾಡಬೇಕು ನಿನ್ನಲ್ಲಿ. ಮೊದಲು ಆ ವಾಕ್ಯದಿಂದ ಬಂದ ಒಂದು ಸ್ಯಾಂಟಿಫಿಕೇಶನ್ ಮತ್ತು ಪ್ಯೂರಿಫಿಕೇಶನ್ ನಿನ್ನಲ್ಲಿ ಇರಬೇಕು. ಮೊದಲು ಈ ಕಾರ್ಯವನ್ನು ಕರ್ತನು ನಿನ್ನಲ್ಲಿ ಮಾಡಬೇಕು. ಆಮೇಲೆ ಆ ಅಭಿಷೇಕ, ಆಮೇಲೆ ಆ ಪ್ರಾಮಿಸ್ಗಳು ಎಲ್ಲ ಹಿಡಿದು ಬರ್ತದೆ. ನಾನು ಹೇಳಿದೆ ನೋಡಿ ಸ್ವಲ್ಪ ಸಮಯದ ಮುಂಚೆ. ಸೊ ಹಾಗೆ ಆ ಅಭಿಷೇಕ, ಹಾಗೆ ಆ ಪವಿತ್ರಾತ್ಮನ ಶಕ್ತಿ, ಹಾಗೆ ಆ ಪವಿತ್ರಾತ್ಮನ ಒಂದು ಶಕ್ತಿಯ ಪ್ರಭಾವ ನಿನ್ನಲ್ಲಿ, ನಿನ್ನ ಸಂತತಿಯ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ಕುಟುಂಬಸ್ಥರ ಮೇಲೆ ಇಳಿದು ಬರುತ್ತೆ. ಆ ಎಲ್ಲ ಅಭಿಷೇಕಗಳು, ಕರ್ತನು ಮಾಡಿದಂತಹ ಎಲ್ಲ ಅಭಿಷೇಕಗಳು, ಬೈಬಲಲ್ಲಿ ಓಲ್ಡ್ ಟೆಸ್ಟಮೆಂಟಲ್ಲಿ ಬರೆದಂತಹ ಎಲ್ಲ ಅಭಿಷೇಕಗಳು ನಿನ್ನ ಮಧ್ಯದಲ್ಲಿ ಇಳಿದು ಬರ್ತದೆ. ಯಾಕೆಂದರೆ ಕರ್ತನ ವಾಕ್ಯವು, ಸೃಷ್ಟಿಕರ್ತನ ವಾಕ್ಯವು ನಮಗೆ ಮಾರ್ಗದೀಪವೂ ಆಗಿದೆ ಅಂತ ಕೀರ್ತನೆ ಹೇಳ್ತದೆ. ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ಲ್ಯಾಂಪ್ ಆಗಿದೆ. ಲ್ಯಾಂಪ್ ನಿಮಗೆ ಎದುರು ಒಂದು ಲ್ಯಾಂಪ್ ಆಗಿದೆ. ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವೂ ಕೂಡ ನಿಮಗೆ ಒಂದು ಲ್ಯಾಂಪ್ ಆಗಿದೆ. ಆ ಸ್ಪಿರಿಟ್ ಇನ್ ಜೀಸಸ್ ನಾಮವು ಕೂಡ ನಿಮಗೊಂದು ಲ್ಯಾಂಪ್ ಆಗಿದೆ. ನೀವು ಕತ್ತಲಲ್ಲಿ ಇರುವಾಗ ನಿಮಗೆ ಬೆಳಕು ತೋರುವಂತಹ ಒಂದು ಲ್ಯಾಂಪ್ ಆಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹಾಗಾಗಿ ನಾವು ಕರ್ತನಿಗೋಸ್ಕರ, ಅವರಿಗೆ ಎಲ್ಲ ಆತ್ಮಗಳಿಗೋಸ್ಕರ ಬೇಡುವಂಥ ಕರ್ತವ್ಯ ಮತ್ತು ಜಿಮ್ಮೆದಾರಿ ನಮ್ಮದಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾನು ಪ್ರಾರ್ಥಿಸ್ತೇನೆ, ಇಂದಿನ ಈ ವಾಕ್ಯವು ನಿಮ್ಮಲ್ಲಿ ಆ ಕರ್ತನು ನಿಮ್ಮಲ್ಲಿ ಬೆಳಕನ್ನು ತುಂಬಲಿ. ಈ ವಾಕ್ಯದ ಮುಖಾಂತರ, ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ನಿಮ್ಮ ಕುಟುಂಬಸ್ಥರಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸುವೆನು. ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ನಿಮಗೆ ಆಶೀರ್ವಾದ ದೊರಕಲಿ, ನಿಮಗೆ ಅನಾಯಿಂಟಿಂಗ್ ದೊರಕಲಿ, ನಿಮಗೆ ಅಭಿಷೇಕ ದೊರಕಲಿ. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮೊಡನೆ ಸದಾ ಸರ್ವದಾ ಇರಲಿ. ಆಮೇನ್.